ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುದ್ದಿ ನೋಡೋದಾದ್ರೆ 2024 ಆಸ್ತಿಗೂ ಪರೀಕ್ಷಿತ ನೋಂದಣಿ ಶುಲ್ಕ ಕಟ್ಟಿ SMS ನಿಂದ ಗೊಂದಲ. ನಿನ್ನೆಯಿಂದ ಹೊಸ ಶುಲ್ಕ ಜಾರಿ ಆದರೆ ಸರ್ಕಾರದ ತಪ್ಪು ಸಂದೇಶದಿಂದ ಸ್ವಲ್ಪ ಗಲಿಬಿಲಿ ಬೇರೆ ಆಗಿದೆ. ಏನಿದು ಗೊಂದಲ, ಯಾಕೆ ಗೊಂದಲ ಆಯಿತು ಅನ್ನೋದಾದ್ರೆ, ಆಸ್ತಿ ನೋಂದಣಿಯ ಪರಿಷ್ಕೃತ ಶುಲ್ಕ ರಾಜ್ಯದಾದ್ಯಂತ ಆಗಸ್ಟ್ 31ರಿಂದ ಜಾರಿಗೆ ಬರ್ತಾ ಇದೆ. ಆ ಪ್ರಕಾರ ದುಪ್ಪಟ್ಟು ನೋಂದಣಿ ಶುಲ್ಕ ಕಟ್ಟುವಂತೆ ಆಸ್ತಿ ಮಾಲೀಕರಿಗೆ SMS ಹೋಗಿದೆ. ಆಗಸ್ಟ್ 31ರ ಬಳಿಕ ನೋಂದಾಯಿಸುವ ಮಾಲೀಕರಿಗಷ್ಟೇ ಸಂದೇಶ ಕಳಿಸಬೇಕಾಗಿತ್ತು. ಅದು ಬಿಟ್ಟು 2024ರಲ್ಲಿ ಆಸ್ತಿ ನೋಂದಣಿ ಮಾಡಿಸಿಕೊಂಡವ್ರಿಗೂ ಕೂಡ ಸಂದೇಶ ಹೋಗ್ಬಿಟ್ಟಿದೆ. ಹೀಗಾಗಿ ಆಸ್ತಿ ಮಾಲೀಕರಲ್ಲಿ ಗಲಿಬಿಲಿ ಆಗಿದೆ. ಈ ಬಗ್ಗೆ ಸ್ಪಷ್ಟನೆಯನ್ನ ಅಧಿಕಾರಿಗಳು ನೀಡೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ಆಸ್ತಿ ದಾಸ್ತಾವೇಜು ನೋಂದಣಿ ಶುಲ್ಕ ದುಪ್ಪಟ್ಟು ಮಾಡಿ ಜನರು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿದ್ದಾರೆ. ಅದ್ರ ಮಧ್ಯದಲ್ಲಿ ಈ ಥರದ ಎಡವಟ್ಟುಗಳು ಬೇರೆ. ಅಲ್ಲ ಸ್ವಾಮಿ, ಮುಂದೆ ಆಸ್ತಿ ತಗೊಳ್ಳೋರು ರಿಜಿಸ್ಟ್ರೇಷನಿಗೆ ರೆಡಿ ಆಗಿರೋರಿಗೆ ಮೆಸೇಜ್ ಕಳಿಸಿ. 2024ರಲ್ಲಿ ಆಸ್ತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು, ಗೃಹ ಪ್ರವೇಶ ಮಾಡ್ಕೊಂಡು, ಸೈಟಲ್ಲಿ ಮನೆ ಕಟ್ಕೊಂಡು ಕೂತಿರೋರಿಗೆ ಮೆಸೇಜ್ ಕಳಿಸಿದ್ರೆ ಇನ್ನು ಅವ್ರಿಗೆ ಎದೆ ಬಡಿತ ಜಾಸ್ತಿ ಆಗದೆ ಇನ್ನೇನಾಗತ್ತೆ ಹೇಳಿ. ಸೊ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ. ಇದೊಂಥರ ಎಡವಟ್ಟು ಮಾಡ್ಕೊಂಡು ಕೂತಿದ್ದಾರೆ. ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕಾಗುತ್ತೆ, ಒಂದು ಕ್ಲಾರಿಟಿ ಅನ್ನೋದು ಕೊಡಬೇಕಾಗುತ್ತೆ. ಇಲ್ಲಾಂತಂದರೆ ಕನ್ಫ್ಯೂಷನ್ಸ್ ಸಿಕ್ಕಾಬಟ್ಟೆ ಆಗುತ್ತೆ. ಮುಂದಿನ ಸುದ್ದಿ ನೋಡೋಣ. ನಾಳೆಯಿಂದ GBA ಹೊಸ 5 ಪಾಲಿಕೆ ಅಸ್ತಿತ್ವಕ್ಕೆ ಬರ್ತಾ ಇರೋದು. ಇದು ಅಧಿಕೃತ ರಾಜ್ಯಪತ್ರ ಪ್ರಕಟ ಮಾಡಲಿದೆ. BBMP ಕೇಂದ್ರ ಕಚೇರಿಯಲ್ಲಿ GBA ಆರಂಭ ಆಗ್ತಾ ಇದೆ. ಹೊಸ ಸಂಸ್ಥೆಗಳಿಗೆ ಹುದ್ದೆಗಳ ಮರು ವಿನ್ಯಾಸವನ್ನು ಮಾಡಲಾಗತ್ತೆ. ನೋಡಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ GBA ಅಡಿ 5 ನಗರ ಪಾಲಿಕೆಗಳು ಮಂಗಳವಾರದಿಂದ ಅಧಿಕೃತವಾಗಿ ಜಾರಿಗೆ ಬರಲಿದ್ದು, GBA ಹಾಗೂ 5 ನಗರ ಪಾಲಿಕೆ ಆಡಳಿತ ನಿರ್ವಹಣೆಗೆ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಕರ್ನಾಟಕ ಆಡಳಿತ ಸೇವೆ ಹಾಗೂ ಕರ್ನಾಟಕ ಪೊಲೀಸ್ ಸೇವೆ ಹುದ್ದೆಗಳನ್ನು ಮರು ವಿನ್ಯಾಸಗೊಳಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ನಗರ ಪಾಲಿಕೆಗಳಾದ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗಳು ರಚನೆ ಕುರಿತು ಸೋಮವಾರ ರಾಜ್ಯ ಸರ್ಕಾರ ಅಧಿಕೃತ ರಾಜ್ಯಪತ್ರವನ್ನು ಹೊರಡಿಸಲಿದೆ. ಈಗಾಗಲೇ 5 ನಗರ ಪಾಲಿಕೆಗಳಿಗೆ ಕಚೇರಿಗಳನ್ನು ಗುರುತಿಸಲಾಗಿದೆ. ಸೆಪ್ಟೆಂಬರ್ 2ರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಲಿ BBMP ಕೇಂದ್ರ ಕಚೇರಿಯಲ್ಲಿ ಆರಂಭವಾಗಲಿದೆ. ವಿಧಾನಸಭಾ ಕ್ಷೇತ್ರದ ಆಧಾರದಲ್ಲಿ ನಗರ ಪಾಲಿಕೆಗಳ ಗಡಿ ಗುರುತಿಸಿ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಆ ಬಗ್ಗೆ ಸಲ್ಲಿಕೆ ಆಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿದ್ದು, ಬಹುತೇಕ ಕರಡು ಅಧಿಸೂಚನೆಯಲ್ಲಿ ಸೂಚಿಸಿದ ಗಡಿ ಅಂತಿಮವಾಗಲಿದೆ ಅಂತ ಸರ್ಕಾರದ ಮೂಲಗಳನ್ನ ಆಧರಿಸಿ ತಿಳಿಸಿದೆ. ಪ್ರತಿ ನಗರ ಪಾಲಿಕೆ ತಲಾ 2 ವಲಯ ರೂಪಿಸಲಾಗ್ತಾ ಇದ್ದು, ವಲಯ ಕಚೇರಿಗಳನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ. BBMP ಅಧಿಕಾರಿಗಳ GBAಗೆ ಮರು ನಿಯೋಜನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೆಪ್ಟೆಂಬರ್ 2ಕ್ಕೆ ಅಸ್ತಿತ್ವಕ್ಕೆ ಬರುವುದರಿಂದ BBMP ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. ಹೀಗಾಗಿ BBMPಗೆ ಮಂಜೂರಾಗಿರುವ IAS, IPS, KAS ಹಾಗೂ KPS ಅಧಿಕಾರಿಗಳನ್ನು GBಗೆ ಮರು ನಿಯೋಜನೆ ಮಾಡುವಂತೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ಪ್ರಸ್ತಾವನೆ ಆಧಾರದಲ್ಲಿ ಅಧಿಕಾರಿಗಳನ್ನು ಮರು ನಿಯೋಜನೆ ಮಾಡಿ ಆದೇಶಿಸಲಾಗಿದೆ. ಯಾವ್ಯಾವ ನಗರ ಪಾಲಿಕೆ ಎಷ್ಟೆಷ್ಟು ಅಧಿಕಾರಿ ಸಿಬ್ಬಂದಿಯನ್ನ ನಿರೀಕ್ಷೆ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, GBA ಕೇಂದ್ರ ಕಚೇರಿ 314, ಉತ್ತರ ನಗರ ಪಾಲಿಕೆ 4315, ದಕ್ಷಿಣ ನಗರ ಪಾಲಿಕೆ 4215, ಪೂರ್ವ ನಗರ ಪಾಲಿಕೆ 2163, ಪಶ್ಚಿಮ ನಗರ ಪಾಲಿಕೆ 6024, ಕೇಂದ್ರ ನಗರ ಪಾಲಿಕೆ 3678, ಬಿಸ್ಮಾಲ್ 107, ವಲಯ ಫೀಲ್ಡ್ ಸಿಬ್ಬಂದಿ 2784, BSW MLA 89, ಮಿನಿಸ್ಟರಿಯೇಟ್ ಸಿಬ್ಬಂದಿ 1851, BMTF 27. GBA ಕೇಂದ್ರ ಕಚೇರಿ ಹಾಲಿ BBMP ಕೇಂದ್ರ ಕಚೇರಿಗೆ ನಿಗದಿ ಅನ್ನೋದು ಗೊತ್ತಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಕಚೇರಿಗೆ ಹಾಲಿ BBMP ಕೇಂದ್ರ ಕಚೇರಿ ಆವರಣದಲ್ಲಿರುವ ಅನೆಕ್ಸ್ 1 ಮತ್ತು ಅನೆಕ್ಸ್ 2 ಕಟ್ಟಡ ನಿಗದಿ ಮಾಡಿಸಲಾಗಿದೆ. ಅದರಂತೆ ಅನೆಕ್ಸ್ 1ರಲ್ಲಿ GBA ಅಧ್ಯಕ್ಷರಾದ ಮುಖ್ಯಮಂತ್ರಿ ಕಚೇರಿ, ಉಪಾಧ್ಯಕ್ಷರಾದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಕಚೇರಿ, GBA ಮುಖ್ಯ ಆಯುಕ್ತರ ಕಚೇರಿಗಳು ಹಾಗೂ ಸಭಾ ಕೊಠಡಿ ಇರಲಿದೆ. ಅನೆಕ್ಸ್ 2ರಲ್ಲಿ 3 ವಿಶೇಷ ಆಯುಕ್ತರು, ಎಂಜಿನಿಯರಿಂಗ್ ಮುಖ್ಯಸ್ಥರು, ಕಾನೂನು ಕೋಶದ ಮುಖ್ಯಸ್ಥರು, ನಗರ ಯೋಜನಾಧಿಕಾರಿಗಳನ್ನ ನಿಗದಿಪಡಿಸಲಾಗಿದೆ. ಯಾವ್ಯಾವ ವಿಧಾನಸಭಾ ಕ್ಷೇತ್ರ, ಯಾವ್ಯಾವ ನಗರ ಪಾಲಿಕೆ? ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ನಾವು ನೋಡೋದಾದ್ರೆ CV ರಾಮನ್ ನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಾಂತಿನಗರ, ಶಿವಾಜಿನಗರ, ಪುಲಕೇಶಿ ನಗರ, ಇವೆಲ್ಲ ವಾರ್ಡ್ಗಳು ಬರುತ್ತೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವಲಯ 1ಕ್ಕೆ MG ರಸ್ತೆಯಲ್ಲಿರುವ ಹಾಲಿ BBMP ಪೂರ್ವ ವಲಯ ಕಚೇರಿ, ವಲಯ 2ಗೆ ಕೇಂದ್ರ ಕಚೇರಿ ಆವರಣದ ಅನೆಕ್ಸ್ 3 ಕಟ್ಟಡ ನಿಗದಿಪಡಿಸಲಾಗಿದೆ. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಯಾವೆಲ್ಲ ಬರುತ್ತೆ ಅಂತ ಅಂದ್ರೆ, KR ಪುರ ಬರುತ್ತೆ, ಮಹದೇವಪುರ,
ಮಹದೇವಪುರ ಬರುತ್ತೆ. ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು ಪೂರ್ವ ನಗರ ಪಾಲಿಕೆಯ 1ಕ್ಕೆ ಹಾಲಿ ಮಹದೇವಪುರ ವಲಯ ಕಚೇರಿ, ವಲಯ 2ಕ್ಕೆ ಹಾಲಿ ಕೆಆರ್ಪುರ ಮುಖ್ಯ ಇಂಜಿನಿಯರ್ ಕಚೇರಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಯಾವ್ಯಾವು ಅಂತ ನಾವು ನೋಡೋದಾದ್ರೆ ಬಸವನಗುಡಿ, ದಾಸರಹಳ್ಳಿ, ಚಿಕ್ಕಸಂದ್ರ, ರಾಜಗೋಪಾಲ್ ನಗರ, ಹೆಗ್ಗನಹಳ್ಳಿ ವಾರ್ಡ್ಗಳು, ಗೋವಿಂದರಾಜನಗರ, ಮಹಾಲಕ್ಷ್ಮಿ ಲೇಔಟು, ಮಲ್ಲೇಶ್ವರ, ಪದ್ಮನಾಭನಗರ, ಹೊಸಕೆರೆಹಳ್ಳಿ, ಗಣೇಶ ಮಂದಿರ, ಕರಿಸಂದ್ರ, ಯಡಿಯೂರು ವಾರ್ಡ್ಗಳು, ರಾಜಾಜಿನಗರ, ರಾಜೇಶ್ವರಿ ನಗರ ಇವೆಲ್ಲವೂ ಕೂಡ ಬರುತ್ತೆ. ಬೆಂಗಳೂರು ಉತ್ತರದಲ್ಲಿ ಬ್ಯಾಟರಾಯನಪುರ, ದಾಸರಹಳ್ಳಿ, ಬಗಲಗುಂಟೆ, ಟಿ ದಾಸರಹಳ್ಳಿ, ಮಲ್ಸಂದ್ರ ಇದು ಬರುತ್ತೆ. ಬೆಂಗಳೂರು ದಕ್ಷಿಣ ನಗರದಲ್ಲಿ ಬಿಟಿಎಂ ಲೇಔಟು, ಬೊಮ್ಮನಹಳ್ಳಿ, ಜಯನಗರ, ಮಹದೇವಪುರ, ಪದ್ಮನಾಭನಗರ ಇವೆಲ್ಲವೂ ಕೂಡ ಬರಲಿದೆ. ಸೊ ಇವತ್ತಿನಿಂದಲೇ ಇದಕ್ಕೆ ಸಂಬಂಧಪಟ್ಟಂತೆ